ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಈಗಾಗಲೇ ತಮಗೆ ಗೊತ್ತಿರ್ಬೋದು, ಇನ್ನು ಏಷ್ಯಾ ಕಪ್ ಫೈನಲ್ ಮತ್ತು ಸಾಂಪ್ರದಾಯಿಕ ಎದುರಾಳಿಗಳಾದಂಥ ಪಾಕಿಸ್ತಾನ್ ಮತ್ತು ಭಾರತ ಈಗಾಗಲೇ ಕಳೆದೆರಡು ಪಂದ್ಯಗಳಲ್ಲೇ ಪೂರ್ವಭಾವಿ ಪಂದ್ಯಗಳಲ್ಲೇ ಎರಡನ್ನೂ ಭಾರತ ಜಯಿಸಿದ. ಜೊತೆಗೆ ಒಂದಿಷ್ಟು ಕಾರಣಗಳಿಗಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತು ಅನ್ನೋದು ಆ ಮಾತು ಬೇರೆ. ಯಾಕೆಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋ ಮುಂದೆ ಅಲ್ಲೇ ನಮ್ಮ ದ್ವೇಷ, ಅಸೂಯೆ, ವೈರತ್ವ ಬಿಟ್ಟು ಆಟಕ್ಕಾಗಿ ಆಡುವುದು ಪ್ರತಿಯೊಂದು ತಂಡದ ಆಶಯ ಆಗಿರಬೇಕಾಗಿರ್ತದೆ. ಅದಕ್ಕೆ ವಿರುದ್ಧವಾಗಿ ಸೂರ್ಯ ನಮ್ಮ ಕುಮಾರ್ ಯಾದವ್ ಅವರು ಅಲ್ಲೇ ಒಂದಿಷ್ಟು ಕೈ ಕುಲುಕದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಿಷ್ಟು ತಪ್ಪು ಮಾಡಿದ್ರೇನೋ, ಆದರೂ ಆಗಿ ಹೋಗ್ಯದ, ಮುಗೀತದು. ಬಟ್ ಈ ಫೈನಲ್ಗೆ ಬಂದಿದ್ದಾರೆ. ಫೈನಲ್ದಲ್ಲಿ ಯಾವ ರೀತಿ ವರ್ತಿಸ್ತಾರೋ ಏನು ನೋಡುವಂಥದ್ದು. ಆದರೆ ICC ಆಗಿರ್ಬೋದು, ಇಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು ವಿಚಾರಗಳು ಆಗಿರ್ಬೋದು, ಸಹಜವಾಗಿ ಯಾರೂ ಎದುರಾಳಿ ಭೇಟಿ ಆದರೂ ಅವರಿಗೆ ಗೌರವ ಕೊಡುವಂಥ ಒಂದು ಕೆಲಸ ಮಾಡಬೇಕಾಗ್ತದೆ. ಅದನ್ನು ಯಾವ ರೀತಿ ನಿರ್ವಹಿಸ್ತಾರೋ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಅನ್ನೋದು ಅವ್ರಿಗೆ ಬಿಟ್ಟಂಥದ್ದು. ಬಟ್ ಆಟ ಆಗಿರಬೇಕು. ಅದು ಏನಪ್ಪ ಅಂದ್ರೆ ಯುದ್ಧ ಅಲ್ಲ ಅನ್ನೋದನ್ನು ನಾವೆಲ್ಲ ಗಮನದಲ್ಲಿಟ್ಕೋಬೇಕಾಗ್ತದೆ. ಇಲ್ಲಾಂದ್ರೆ ಆ ಟೂರ್ನಿಂದ ಹೊರಗೆ ಬರಬೇಕಾಗ್ತದೆ. ಇದು ಒಂದು ಸಾಮಾನ್ಯ ನಾವು ತಿಳ್ಕೊಂಡಿದ್ರೆ ಸಾಕು. ಇನ್ನು ಗೆಲುವು ಸೋಲು ಅದು ಮಾತು ಬೇರೆ. ಇನ್ನು ಫೈನಲ್ದಲ್ಲೇ ಸಹಜ ಭಾರತೀಯರಿಗೆ ನಮ್ಮ ತಂಡ ಗೆಲ್ಲಲೇಬೇಕು ಅನ್ನೋದು ಹಠ, ಅದು ಸಾಧ್ಯ ಆಗಲೇಬೇಕು ಅನ್ನೋ ಹಠ. ಅದೇ ಕಾಲಕ್ಕೆ ಸಹಜ ನಮಗೆ ಪಾಕಿಸ್ತಾನಿಗಳಿಗೂ ಸಹಿತ ಅದೇ ಹಠ, ನಾವು ಗೆಲ್ಲಬೇಕಪ್ಪ ನಮ್ಮ ಟೀಮ್. ಅದು ಎದುರಾಳಿ, ಸಾಂಪ್ರದಾಯಿಕ ಎದುರಾಳಿ ಭಾರತ ಇವರು ಸೋಲೋದಪ್ಪ ಅಂದ್ರೆ ಅವರಿಗೆ ಒಂದು ರೀತಿ ದೊಡ್ಡ ಅಪಮಾನವನ್ನು ಭಾವನೆ ಅವರಲ್ಲೆಲ್ಲ ಇದೆ. ಹೀಗಾಗಿ ರವಿವಾರದಿಂದ ಅಷ್ಟು ಸುಲಭವಾಗಿ ಅವ್ರ ಮ್ಯಾಚನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋದನ್ನು ಸೂರ್ಯಕುಮಾರ್ ಯಾದವ್ ಅವರಾಗಿರ್ಬೋದು, ಅವ್ರ ತಂಡದವರಾಗಿರ್ಬೋದು, ಎಲ್ಲರಿಗೂ ಅರಿವಿಗೆ ಬಂದಂಥ ವಿಷಯ ಆಗಿರ್ತದೆ. ಆದರೆ ಒಂದೇನು ಸಮಾಧಾನ ಅಂತಂದ್ರೆ, ಹೀಗೆ ಆಡುತ್ತಿರುವಂಥ T20 ಟೀಮ್ ಏನಿದೆ ಇದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಆಟಗಾರರು ಪೂರ್ತಿಯಾಗಿ ಏಬಲ್ ಇದ್ದಾರೆ ಅಥವಾ ಅರ್ಹರಿದ್ದಾರೆ, ಪೂರ್ತಿಯಾಗಿ ಸಮರ್ಥರಿದ್ದಾರೆ. ಆದರೆ ಎರಡು ಮಾತಿಲ್ಲ, ಈಗಾಗಲೇ ಎರಡೂ ಪಂದ್ಯಗಳು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ ಅವರು. ಆದರೆ ಈ ಪಂದ್ಯದಲ್ಲಿ ಇನ್ನಷ್ಟು ತಮ್ಮ ಶಕ್ತಿಯನ್ನು, ಕಾನ್ಸಂಟ್ರೇಷನನ್ನು, ಆಟಗಳ ಗಮನವನ್ನು ಇಟ್ಟು ಆಡಬೇಕಾಗಿದೆ. ಇಲ್ಲಿ ಯಾವುದೇ ಒಂದು ಸಣ್ಣ ತಪ್ಪಿಗೂ ಎಕ್ಸ್ಕ್ಯೂಸ್ ಇರೋದಿಲ್ಲ. ಯಾಕೆ ಇಲ್ಲಿವರೆಗೆ ಗೆದ್ದಿದ್ದು ಒಂದಾದ್ರೆ ಇನ್ನು ಫೈನಲ್ದಲ್ಲಿ ಗೆಲ್ಲೋದು ಅದು ಮತ್ತೊಂದು. ಯಾಕಂದರೆ ಇಲ್ಲಿ ಯಾರು ಗೆಲ್ತಾರ ಅವರು ಏಷ್ಯಾ ಕಪ್ ಒಡೆಯರು, ನಂತರ ಮತ್ತು ವರ್ಲ್ಡ್ ಕಪ್ಪು ಬರೋದಿಲ್ಲ. ಹೀಗಾಗಿ ಎಲ್ಲ ದೃಷ್ಟಿ ಇಟ್ಕೊಂಡು ಈ ಸಂಡೇ ದಿವಸ ಅಂದರೆ ಭಾನುವಾರ ದಿವಸ ನಡೆಯುವ ಈ ಆಟದ ಬಗ್ಗೆ ಎಲ್ಲರಿಗೂ ಕುತೂಹಲ. ನಮ್ಮ ಭಾರತ ಗೆಲ್ತದೆ ಅನ್ನೋದು ಆತ್ಮವಿಶ್ವಾಸ. ಆ ನೆಲೆಗಟ್ಟಿನಲ್ಲೇ ಈ ಸೂರ್ಯಕುಮಾರ್ ಯಾದವ್ ಅವರ ಪ್ರತಿಯೊಂದು ಆಟದ ಗಳಿಗೆಗಳು ಇಂಪಾರ್ಟೆಂಟ್. ಆ ಜೊತೆಗೆ ಇನ್ನುಳಿದವರು ಸಹಿತ. ಯಾಕಂದರೆ ಇಲ್ಲಿ ಅಭಿಷೇಕ್ ಶರ್ಮಾ ಅವರಾಗಿರ್ಬೋದು, ವರ್ಮಾ ಅವರಾಗಿರ್ಬೋದು, ಅಥವಾ ಬೌಲರ್ಗಳಾಗಿರ್ಬೋದು, ಅಥವಾ ಬುಮ್ರಾ ಅವರಾಗಿರ್ಬೋದು, ಎಲ್ಲರೂ ತಮಗೆ ಕೊಟ್ಟಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ. ಆದರೆ ಈ ಸೂಪರ್ ಏನಿದ್ದು ಟೀಮ್ಗಳ ಆ ನಾಲ್ಕರಲ್ಲಿ ಕೊನೆಯ ಪಂದ್ಯ ಶ್ರೀಲಂಕಾ ಜೊತೆಗೆ ಆಯ್ತು. ನಿಮಗೆ ಗೊತ್ತದ ಆ ಸೂಪರ್ ಏನು ಗೇಮ್ಗಳಿತ್ತು ಅದ್ರ ಮತ್ತು ಸೂಪರ್ ಓವರ್ ಬಂತಿಲ್ಲ. ಭಾಳ ಮಹತ್ವದಂದ್ರೆ ಎರಡೂ ಟೀಮ್ಗಳು, ಶ್ರೀಲಂಕಾ ಟೀಮ್ ಆಗಿರ್ಬೋದು, ಭಾರತ ಟೀಮ್ ಆಗಿರ್ಬೋದು, 20 ಓವರ್ಗಳಾಡಿ 202 ಹೊಡೆದ ಸಮಾಗಿ ನಿಂತುಬಿಟ್ಟು ಟಾಯಾಗಿ ನಿಂತಾಗ ಸಹಜವಾಗಿ ಇಂಡಿಯಾ ಇದನ್ನು ಗೆಲ್ಲಬಹುದಿತ್ತು. ಆದರೆ ಬೌಲರ್ಗಳೇನು ವೀಕ್ನೆಸ್ ಅದನ್ನು ಇದರಿಂದ ಸ್ಪಷ್ಟ ಆಗಿ ಆಗ್ತದೆ. ಅದ್ರ ಜೊತೆಗೆ ಸೂಪರ್ ಓವರ್ ಒಂದು ಓವರ್ದಲ್ಲೇ ಒಂದು ಗಮನಿಸಬೇಕಾಯ್ತಪ್ಪ ಅಂತಂದ್ರೆ ಈ ಹರ್ದೀಪ್ ಸಿಂಗ್ ಬೌಲರ, ಲೆಫ್ಟ್ ಆರ್ಮ್ ಬೌಲರ, ಪ್ರಥಮ ಓವರ್ದಲ್ಲಿ ಫಸ್ಟ್ ಅವರು ಶ್ರೀಲಂಕಾ ಆಡಿದಾಗ ಕೇವಲ 2 ರನ್ ಬಿಟ್ಟು ಕೊಟ್ಟಿದ್ದು ಸೂಪರ್ ಓವರ್ದಲ್ಲಿ ಗೆಲ್ಲೋದಕ್ಕೆ ಭಾಳಷ್ಟು ಅನುಕೂಲ ಆಯಿತು ಅನ್ನೋದಷ್ಟೇ ಗಮನಾರ್ಹವಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಒಂದು ಬಾಲ್ಗೆ 3 ರನ್ ಹೊಡೆದ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಆ ಮ್ಯಾಚನ್ನು ಗೆದ್ದುಕೊಂಡ್ರು ಅನ್ನೋದು ಈಗಾಗಲೇ ಮುಗಿದೋದಂಥ ಇತಿಹಾಸ.
ಅದನ್ನು ನೀವು ಬೇಕಾದ್ರೆ ಇವತ್ತು ನೋಡಿರ್ತೀರಿ ಇದರಲ್ಲೇ ಹೈಲೈಟ್ಗಳಲ್ಲೇ ಇನ್ನುಳಿದ ಕಡೆಗಳಲ್ಲೇ. ಈ ಸಂದರ್ಭದಲ್ಲೇ ಮೊದಲನೇ ಬಾಲ್ದಲ್ಲೇ ಸೂರ್ಯಕುಮಾರ್ ಅವರು ರಿಸ್ಕ್ ತೊಗೊಳ್ಳಾರ್ದು 3 ರನ್ಗಳನ್ನು ಹೊಡೆದು ತೆಗೆದಿದ್ದು ಅದು ಆಟಗಾರನ ಒಂದು ಆದ್ಯತೆ ಏನು ಅನ್ನೋದು ಸ್ಪಷ್ಟಪಡಿಸ್ತದಂತ. ಅದಕ್ಕೆ ಗೆಲುವಿಗಾಗಿ ವೇಟ್ ಮಾಡೋಕ್ಕಿಂತಲೂ ಅದಕ್ಕೇನೋ ಒಂದು ಮಾಡಲಿಕ್ಕೆ ಹೋಗಿ ತೊಂದರೆ ಅನುಭವಿಸೋಕ್ಕಿಂತಲೂ ಆ ಇದ್ದ ಸಮಯದಲ್ಲಿ ಸರಿಯಾಗಿ ಹೊಡೆಯುವಂಥ ಒಂದು ಏನು ಪ್ರಯತ್ನ ಮಾಡಿದ್ರು ಅದು ಗೆಲುವಾಗಿ ಇರಲಿ. ಅದು ಈಗ ಬಂದಂಥದ್ದು ಏನಪ್ಪ ನೆಕ್ಸ್ಟ್ ಅಂದರೆ ಭಾನುವಾರ ದಿವಸ ಸಂಡೇ ಪೂರ್ಣ ಪ್ರಮಾಣದ ತನ್ನ ಶಕ್ತಿಯನ್ನು ಇವತ್ತು ನಮ್ಮ ಭಾರತೀಯ ಟೀಮ್ ಹಾಕ್ಕೊಂಡು ಎದುರಿಸಬೇಕಾಗಿದೆ. ಇಲ್ಲಾಂತಂದ್ರೆ ಈಗಾಗಲೇ ಅಜೇಯವಾಗಿ ಉಳಿದ ಟೀಮ್ ಏಷ್ಯಾ ಕಪ್ದಲ್ಲೇ ಅದು ಕೊನೆಯ ಒಂದು ಪಂದ್ಯ ಫೇಲ್ಯೂರ್ ಆಯ್ತಪ್ಪ ಅಂದರೆ ಸಹಜವಾಗಿ ದೊಡ್ಡ ನಿರಾಶೆ, ದೊಡ್ಡ ವಿರೋಧ ಭಾರತದಲ್ಲೂ ವ್ಯಕ್ತ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಸಹಜ ನಮ್ಮಲ್ಲಿ ನಾವು ಭಾಳ ಅದನ್ನು ತೀವ್ರವಾಗಿ ತೊಗೊಂಡ್ಬಿಡ್ತೀವಿ. ಗೆಲುವು ಸೋಲು ಅದು ಕ್ರಿಕೆಟಿನ ಆಟ ಆಗಿ ನೋಡಲಾರ್ದ ನಾವು ವೈಯಕ್ತಿಕ ಒಂದು ಪ್ರತಿಷ್ಠೆಯಾಗಿ ನೋಡೋದ್ರಿಂದ ಸಹಜವಾಗಿ ಗೆಲ್ಲಬೇಕಂತ ಅನಿವಾರ್ಯತೆ ಭಾರತೀಯ ತಂಡಕ್ಕೂ ಇದೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಸೂರ್ಯಕುಮಾರ್ ಅವರ ತಂಡ ಇದ್ದಿದ್ದು ಇವತ್ತು ಒಳ್ಳೆಯ ಫಾರ್ಮ್ದಲ್ಲಿದೆ. ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು. ಆದರೆ ಒಂದು ಮಾತ್ರ ವೀಕ್ ಅದ, ಏನಪ್ಪ ಅಂದ್ರೆ ಫೀಲ್ಡಿಂಗ್ದಲ್ಲೇ. ಮತ್ತು ನಿನ್ನೆ ಶ್ರೀಲಂಕಾದ ವಿರುದ್ಧ ಆಟದಲ್ಲೇ ಒಂದು ಮಿಸ್ಟೇಕ್ಸ್ ಅದು ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಗೆದ್ದಾಗ ನಮ್ಗೆ ಅನಿಸೋದಿಲ್ಲ, ಅದು ಸೋತಾಗ ಇದೆಲ್ಲ ಗೊತ್ತಾಗ್ತಾ ಇರ್ತಾವೆ. ಆ ನೆಲೆಗಟ್ಟಿನಲ್ಲೇ ನಮ್ಮ ಟೀಮ, ಭಾರತೀಯ ಟೀಮ ಗೆಲ್ಲೋದಕ್ಕೆ ಏನೇನು ಮಾಡಬೇಕಾಗಿದನೋ ಅದನ್ನೆಲ್ಲ ಮಾಡುವಂತಹ ಸಾಹಸವನ್ನು, ಕೆಲಸವನ್ನು ಈಗ ಮಾಡುವಂಥ ದಿನ ಬಂದದ್ದು, ಸಮಯ ಬಂದದ್ದು. ಈ ಹಿನ್ನೆಲೆಯಲ್ಲೇ ಈ ನಮ್ಮ ಬುಮ್ರಾ ಅವರ ಬಾಲಿಂಗ್ ವಿಷಯದ ಅಷ್ಟೇ ಪ್ರಮುಖ ಆಗ್ತದೆ. ಯಾಕೆಂದರೆ ಅವರು ಬುಮ್ರಾ ಆಗಿರ್ಬೋದು, ಮುಂದೆ ಅದೇ ಕುಲದೀಪ್ ಯಾದವ್ ಆಗಿರ್ಬೋದು, ಅದೇ ರೀತಿಯಾಗಿ ಇನ್ನಷ್ಟು ನಮ್ಮ ಬೇರೆ ಬೇರೆ ಆಟಗಾರರಾಗಿರ್ಬೋದು, ಇವರು ಸಹಿತ ಕೊನೆ ಹಂತದ ಈ ಫೈನಲ್ ಪಂದ್ಯದಲ್ಲೇ ತಮ್ಮ ಶಕ್ತಿ, ಯುಕ್ತಿ, ಮಾನಸಿಕ ಸಮತೋಲನ ಇವೆಲ್ಲ ಕಾಯ್ಕೊಂಡು ಆಟ ಆಡಿದರೆ ಗೆಲ್ಲುವ ಸಾಧ್ಯತೆ ಎಲ್ಲ ಇದ್ದಾವೆ. ಏನೋ ಆಗಲಿ ಮುಂಬರುವ ವರ್ಲ್ಡ್ ಕಪ್ಪಿಗೆ ಇದು T20 ದೊಡ್ಡ ಒಂದು ಆಸರ ನೆಲೆ. ಇದ್ರ ಮೂಲಕ ಒಂದು ಫೈನಲ್ಗೆ ಹೋಗುವಂಥ, ವರ್ಲ್ಡ್ ಕಪ್ ಫೈನಲ್ಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾವೆ ಅನ್ನೋದು ಅಷ್ಟಕ್ಕೆ ಸತ್ಯದ. ಈ ದಿಶೆಯಲ್ಲಿ ಭಾರತದ ಆಟಗಾರ ಆಟ ಭಾಳಷ್ಟು ಪ್ರಮುಖವಾದಂಥ ಒಂದು ಪಾತ್ರವನ್ನು ಪಡೀತದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈ ಸೂರ್ಯನ ಬಳಗ ಗೆಲ್ಲುವಂತಹ ಬಳಗಾಗಲಿ ಫೈನಲನ್ನು ಅಂತ ಹಾರೈಸ್ತಾ, ಇದು ಮುಂಬರುವ ಭಾನುವಾರ, ಅದು ನಾಳೆ ಭಾನುವಾರ ನಡೆಯುವ ಕಾರಣಕ್ಕಾಗಿ ವಿಶೇಷವಾಗಿ ಎಲ್ಲರೂ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಮತ್ತು ಭಾನುವಾರ ಇಟ್ಟಿದ್ದನ್ನು ಈ ಜನರೆಲ್ಲ ಆಕರ್ಷಣೆ ಮಾಡೋ ಸಲುವಾಗಿ ಅನ್ನೋದು ಅಷ್ಟೇ ಸತ್ಯದ. ಏನೋ ಆಗಲಿ ಸೂರ್ಯಕುಮಾರ್ ಅವರ ಗೆಲುವು ಅಂದರೆ ಆ ತಂಡದ ಗೆಲುವು ಭಾರತೀಯರ ಗೆಲುವು ಆಗ್ತದೆ. ಗೆಲುವಾಗಿರಲಿ, ಆಟದ ಸಂಗತಿಗೆ ಇರಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಸೀತಾರಾಮ ಸತ್ಯಕ್ಕಾಗಿರಲಿ ವಂದನೆಗಳು.